ರಿಲೇಟಿವ್ಸ್ ನಮ್ಮನ್ನು ಹೊಡ್ಕೊಂಡು ಬರೋಂಥ ಬ್ಯಾಕ್ಗ್ರೌಂಡ್ ಇಲ್ಲ. ಸ್ಟೂಡೆಂಟ್ಸ್ ಯಾಕೆ ಬಂದಿದ್ದೀರಾ? ಅಮ್ಮನ್ ಕೇಳೋ ಪ್ರಶ್ನೆನಾ ಇದು? ಯಾಕೆ ಬರ್ತೀನೋ ನಿನ್ಗೋಸ್ಕರನೇ ಬಂದಿದ್ದೀನಿ. ಕನಿಷ್ಠ ನನ್ನ ಒಳಗ್ ಬರೋಕ್ ಹೇಳ್ತೀಯೋ ಅಥವಾ ಹೀಗೆ ಹೋಗು ಅಂತೀಯೋ? ನಿನ್ಗೆಷ್ಟೇ ಕೋಪ ಇದ್ರು ಈ ತಾಯಿ ಮೇಲೆ ಗೌರವ ಇದೆ ಅಂತ ನನಗೆ ಗೊತ್ತು. ಅದಕ್ಕೆ ಹುಡ್ಕೊಂಡು ಬಂದೆ. ಈಗಷ್ಟೇ ನಾನು ಹುಡ್ಕೊಂಡು ಯಾರು ಬರಲ್ಲ ಅಂತ ಅಂದ್ಕೊಂಡಿದ್ದೆ. ಅಷ್ಟರಲ್ಲೇ ನೀವು ಬಂದ್ರಿ. ಅಷ್ಟಕ್ಕೂ ವಿಷಯ ಏನು ಹೇಳಿ? ಏಯ್, ಇಷ್ಟು ದಿನ ಆದ್ಮೇಲೆ ಬಂದಿದ್ದೀನಿ, ಹೀಗೆ ಮಾತಾಡ್ತಿದ್ಯಲ್ಲ. ಮೊದಲು ಕುಡಿಯೋದಕ್ಕೆ ಸ್ವಲ್ಪ ನೀರು ತಗೊಂಡ್ ಬಾ. ಎರಡು ದಿನ ಆದರೂ ಜ್ವರ ಕಡಿಮೆ ಆಗಿಲ್ಲ ಅಂದರೆ ಹೇಗೆ? ಟ್ಯಾಬ್ಲೆಟ್ಸ್ ಆದರೂ ಕೊಡಬೇಕಿತ್ತು. ಪಾಪ ಸರ್ ಇವಾಗ ಹೇಗಿದ್ದಾರೋ ಏನೋ. ರಾಜಲಕ್ಷ್ಮಿ, ಏನು ಯೋಚಿಸ್ತಾ ಇದೆಯಾ? ಶೌರ್ಯ ಸರ್ ಇಲ್ಲಿಲ್ಲ ಅಂತ ಯಾರೂ ನೆಗ್ಲೆಕ್ಟ್ ಮಾಡ್ತಾನೆ ಇಲ್ಲ. ಎಲ್ಲ ಎಷ್ಟು ಆಕ್ಟಿವ್ ಆಗಿದ್ದಾರೆ ನೋಡು. ಸರಿ ಗೀತಾ, ಲೆಟ್ಸ್ ಪ್ರಾಕ್ಟೀಸ್. ಹೇಗಾದರೂ ಶೌರ್ಯ ಸರ್ ಹತ್ರ ಹೋಗಬೇಕು. ಅವ್ರಿಗೋಸ್ಕರ ನಾನು ಅಡುಗೆ ಕೂಡ ಮಾಡಿ ಬಂದಿದ್ದೀನಿ. ಪಾಪ ತಿಂದರೂ ಇಲ್ವೋ. ರಾಜಲಕ್ಷ್ಮಿ, ಏನೇ ಇದು? ನಿನಗೆ ಪ್ರಾಕ್ಟೀಸ್ ಮಾಡೋಕೆ ಇಷ್ಟ ಇಲ್ಲ ಅಂದರೆ ಇಲ್ಲಿಂದ ಸುಮ್ಮನೆ ಹೋಗ್ಬಿಡು. ನಿನ್ನಿಂದ ಬೇರೆ ಪ್ಲೇಯರ್ಸ್ ಎಲ್ಲರಿಗೂ ಇಲ್ಲಿ ಡಿಸ್ಟರ್ಬ್ ಆಗ್ತಾ ಇದೆ. ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಸುಮ್ಮನೆ ಹೋಗಿ ಕೂತ್ಕೋ. ಇನ್ನು ನನ್ನಿಂದ ಆಗಲ್ಲ. ಹೇಗಾದರೂ ಮಾಡಿ ನಾನು ಕೋಚ್ ಸರ್ನ ನೋಡಲೇಬೇಕು. ಇಲ್ಲ ಅಂದರೆ ನನಗೆ ಗೇಮ್ ಮೇಲೂ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗಲ್ಲ. ಅವ್ರು ಇವಾಗ ಹೇಗಿದ್ದಾರೋ ಏನೋ, ಒಂದ್ಸಲ ನೋಡ್ಕೊಂಡು ಬರಬೇಕು. ಗೀತಾ, ನಾನು ಇವಾಗಲೇ ಬರ್ತೀನಿ. ಓಕೆ, ಹೋಗು. ನಿನ್ಗೆ ಯಾರು ಇಲ್ಲದೆ ಇರೋ ಹಾಗೆ ಈ ಚಿಕ್ಕ ರೂಮಲ್ಲಿ ಹೇಗೆ ಬದುಕ್ತಿದ್ಯೋ? ನಡಿ ಹೋಗೋಣ. ನಾನು ಎಲ್ಲಿಗೂ ಬರಲ್ಲ. ಅಷ್ಟಕ್ಕೂ ವಿಷಯ ಏನು ಅಂತ ಹೇಳಿ. ಕೋಪ ಮಾಡ್ಕೋಬೇಡ ಕಣೋ. ನಮ್ಮನ್ನು ನೋಡ್ಬೇಕು ಅಂತ ನಿನ್ಗೆ ಅನ್ನಿಸ್ಲಿಲ್ವಾ? ಇಲ್ಲಿಗೆ ನೀವು ಬಂದಿದ್ದೇ ನನಗೆ ಇಷ್ಟ ಆಗ್ತಿಲ್ಲ. ನಾನು ಮನೆಗೆ ಯಾಕೆ ಬರ್ತೀನಿ? ದಯವಿಟ್ಟು ಇಲ್ಲಿಂದ ಹೊರಟೋಗಿ. ನನ್ನ ಮಗನ್ ನೋಡೋಕ್ ಬರೋದು ತಪ್ಪಾ? ಹೀಗೆ ಮಾತಾಡಿ ನನ್ನ ಮನ್ಸಿಗೆ ನೋವು ಮಾಡಬೇಡ. ನೀವೇ ಬಂದು ನನಗೆ ನೋವು ಕೊಡ್ತಿದ್ದೀರಾ. ನನಗೆ ನನ್ನ ಕೆಲಸ ಮಾಡಕ್ಕೆ ಬಿಡಿ. ನೀವು ದಯವಿಟ್ಟು ನನ್ನ ವಿಷಯದಲ್ಲಿ ನೀವು ತಲೆ ಹಾಕಬೇಡಿ. ಏಯ್, ನಿನ್ಗೆ ನಿನ್ ತಮ್ಮ ಇದ್ದಾನೆ, ನಿಮ್ಮ ಅಪ್ಪ ಇದ್ದಾರೆ, ನಾನಿದ್ದೀನಿ ನಿನ್ನನ್ನ ಕ್ಷೇಮವಾಗಿ ನೋಡ್ಕೊಳ್ಳೋದಕ್ಕೆ. ಜೊತೆಗೆ ಆಸ್ತಿ ಕೂಡ ಇದೆ. ಅದನ್ನೆಲ್ಲ ಬಿಟ್ಟು ನೀನ್ ಇಲ್ಲಿರ್ತೀಯ? ನನ್ನ ಜೊತೆ ಬಂದ್ಬಿಡೋ. ಅದು ಯಾವತ್ತೂ ನಡೆಯಲ್ಲ. ಏಯ್, ನನಗೆ ನೀವಾಗ್ಲಿ ಆಸ್ತಿ ಆಗಲಿ ಇದ್ಯಾವುದು ತೃಪ್ತಿ ಕೊಡಲ್ಲ. ನನ್ನ ಕೆರಿಯರ್, ನನ್ನ ಗೋಲ್ಸೇ ನನಗೆ ತೃಪ್ತಿ ಕೊಡುತ್ತೆ. ಆದರೂ ನೀವು ನನ್ನ ಇಷ್ಟು ದೂರ ಹೊಡ್ಕೊಂಡು ಬರ್ತೀರ ಅಂತ ಅಂದ್ಕೊಂಡಿರಲಿಲ್ಲ. ಎಷ್ಟು ದಿನ ಹೀಗೆ ಹಠ ಮಾಡ್ಕೊಂಡಿರ್ತೀಯೋ?
ಪ್ರತಿಯೊಂದು ಮನೇಲೂ ಈ ಸಮಸ್ಯೆ ಇದ್ದೇ ಇರುತ್ತೆ. ಅದನ್ನೆಲ್ಲ ಸಹಿಸ್ಕೊಂಡು ನಾವೇ ಒಂದಾಗ್ಬೇಕು ಅಷ್ಟೇ ಹೊರತು ಹಠ ಮಾಡ್ಕೊಂಡಿದ್ರೆ ಕೆಲಸ ಆಗುತ್ತಾ? ನಿಮಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ವಾ? ಆ ಮನೆಗೆ ಬರೋಕೆ ನನಗೆ ಇಷ್ಟ ಇಲ್ಲ. ದಯವಿಟ್ಟು ಹೊರಟೋಗಿ. ಯಾಕೋ ಹೀಗೆ ಹೇಳ್ತೀಯ? ನನ್ನ ಮನ್ಸನ್ನ ಅರ್ಥ ಮಾಡ್ಕೊಳ್ಳೋ. ನನ್ನ ಮಗ ಹೀಗೆ ಜ್ವರ ಬಂದು ಮಲ್ಕೊಂಡಿದ್ರೆ ನನ್ನಿಂದ ನೋಡಕ್ಕಾಗಲ್ಲ ಕಣೋ. ಹೀಗೊಬ್ನೇ ಕಷ್ಟಪಟ್ಕೊಂಡು ಒಂಟಿಯಾಗಿ ಯಾಕೆ ಇರ್ಬೇಕಿಲ್ಲಿ? ಬಾ ಮನೆಗೆ ಹೋಗೋಣ, ನಡಿ. ಇರು, ನಾನು ನೋಡ್ತೀನಿ. ರಾಜಲಕ್ಷ್ಮಿ, ಬಾಮ್ಮ ಇಲ್ಲಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಅಮ್ಮ. ಇಲ್ಲೇನ್ ಮಾಡ್ತಿದ್ಯಾ? ಅದು ಕೋಚ್ ಸರ್ಗೆ ಹುಷಾರಿಲ್ಲ ಅಂತ ಹೇಳಿದ್ರು, ಅವ್ರಿಗೆ ಫ್ರೂಟ್ಸ್ ತಗೊಂಡ್ ಬಂದಿದ್ದೆ. ಮಾತಾಡ್ಬಿಟ್ಟು ಹೊರಟೋಗ್ತೀನಿ ಸರ್. ಹೌದಾ, ಒಳ್ಳೆ ಕೆಲಸ ಮಾಡ್ತಿದ್ಯಮ್ಮ. ಆದ್ರೆ ಸ್ಟಾಫ್ ಕ್ವಾರ್ಟರ್ಸ್ಗೆ ಸ್ಟೂಡೆಂಟ್ಸ್ ಬರಬಾರ್ದು. ಯಾರಾದ್ರೂ ನೋಡಕ್ ಮುಂಚೆ ನೀನ್ ಇಲ್ಲಿಂದ ಹೊರಟೋಗು. ಸರ್, ಕಡೆ ಪಕ್ಷ ಈ ಫ್ರೂಟ್ಸ್ ಆದ್ರೂ ಅಲ್ಲಿ ಇಟ್ಬಿಟ್ಟು ಹೊರಟೋಗ್ತೀನಿ. ಸರಿ, ಇಟ್ಬಿಟ್ಟು ಬೇಗ ಹೋಗಮ್ಮ. ಹ್ಮ್. ಯಾರು ಇಲ್ಲ ಕಣೋ. ನನ್ನ ಜೊತೆ ಬರೋಕ್ ನಿನ್ಗಿಷ್ಟ ಇಲ್ಲ ಅಂದ್ರೆ ಮೊದಲು ನಾನು ಹೋಗ್ತೀನಿ, ಆಮೇಲೆ ನಿನ್ ಮನೆಗೆ ಬಾ. ನಾವು ನಿನ್ಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ರೆ ನೀನೇನೋ ನಮ್ಮ ಮೇಲೆ ದ್ವೇಷ ಸಾಧಿಸ್ತಿದ್ಯಾ? ಓಹೋ, ಹಾಗಾದ್ರೆ ನೀವೇ ಒಬ್ಬ ಕೆಲಸದವ್ರನ್ನ ಕಳಿಸಿ ರೂಮ್ ಎಲ್ಲ ಕ್ಲೀನ್ ಮಾಡಿಸಿದಿರ? ನಾನ್ ಕಳ್ಸೋದು ಅಂದ್ರೆ ಏನೋ? ಈ ಕೆಲಸ ಎಲ್ಲ ನಾನ್ ಮಾಡ್ಸಿಲ್ಲ. ನಿಜವಾಗ್ಲೂ ನೀವ್ ಯಾರನ್ನೂ ಕಳಿಸ್ಲಿಲ್ವಾ? ಇಲ್ಲ ಕಣೋ, ನನ್ಗೇನು ಗೊತ್ತಿಲ್ಲ. ನಾನು ಈಗ್ಲೇ ಬರ್ತಾ ಇರೋದು. ಮತ್ತಿದನ್ನೆಲ್ಲ ಯಾರು ಮಾಡಿರ್ಬೋದು? ಏನೋ ಗೊತ್ತಿಲ್ಲಪ್ಪ. ಒಳ್ಳೇದು. ನಿಮ್ಗಿಲ್ಲಿಂದ ಹೋಗಿ ಅಂತ ನಾನು ಪದೇ ಪದೇ ಹೇಳಕ್ ಇಷ್ಟಪಡಲ್ಲ. ಡೋರ್ ಓಪನ್ ಮಾಡಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ತಾಯಿ ಇಲ್ಲ ಅಂತ ಎಷ್ಟೋ ಜನ ಕಷ್ಟಪಡ್ತಿದ್ದಾರೆ. ನೀನ್ ಮಾತ್ರ ಸ್ವಲ್ಪ ಕೂಡ ಪ್ರೀತಿ ಇಲ್ದೇನೆ ಮೂರ್ಖನ್ ತರ ಮಾತಾಡ್ತಿದ್ಯಾ. ಯಾವತ್ತಾದ್ರೂ ಒಂದಿನ ಗೊತ್ತಾಗುತ್ತೆ ನಮ್ಮ ಅವಶ್ಯಕತೆ ಏನು ಅಂತ.
ಆಸ್ಟ್ರೇಲಿಯಾಗೆ ಹೋದ್ಮೇಲೂ ಕೂಡ ಈ ಕಾಫಿಯಿಂದನೇ ನನ್ನ ಡೇ ಸ್ಟಾರ್ಟ್ ಆಗುತ್ತೆ. ನೀವು ಫ್ರೆಶ್ ಅಪ್ ಆಗಿ, ನಾನು ಟಿಫಿನ್ ತಗೊಂಡು ಬರ್ತೀನಿ. ಆದ್ಯಾ, ಒಂದು ನಿಮಿಷನಮ್ಮ. ನಿನ್ನ ಬರ್ಡೇಗೋಸ್ಕರ ನಿನಗಿಷ್ಟ ಆಗೋ ಡ್ರೆಸ್ಸನ್ನೇ ತೊಗೊಂಡು ಬಂದಿದ್ದೀನಿ. ನಿನಗೋಸ್ಕರನೇ ತಗೋ. ಏನ್ ಕಿಶೋರ್ ಅವರೇ, ಆದ್ಯನ್ಗೆ ಡ್ರೆಸ್ ತಗೊಂಡು ಬಂದ್ರಾ? ಹೌದು, ಅವಳು ಚಿಕ್ಕವಳಿದ್ದಾಗಿಂದ ಅವಳಿಗೇನು ಬೇಕು ಅಂದ್ರೂ ಸಂಕೋಚ ಪಡ್ದೇನೆ ಕೇಳ್ತಾ ಇದ್ಲು. ಇಂಥದ್ದೇ ಡ್ರೆಸ್ ಕೊಡಿಸಿ ಅಂತ ಹಠ ಮಾಡ್ತಿದ್ಲು. ಅದು ನೆನಪಿಗೆ ಬಂತು, ಈ ಡ್ರೆಸ್ ತೊಗೊಂಡು ಬಂದಿದ್ದೀನಿ. ಆದರೆ ಬರ್ತ್ಡೇಗೆ ಈ ಡ್ರೆಸ್ಗಿಂತ ನಮ್ಮ ಸಂಪ್ರದಾಯದ ಪ್ರಕಾರ ಸೀರೆ ಉಟ್ಕೊಂಡ್ರೆ ಚೆನ್ನಾಗಿರುತ್ತೇನೋ ಅಂತ ನನ್ನ ಉದ್ದೇಶ. ಅದಕ್ಕೆ ಈ ಸೀರೆನ ತಂದಿದ್ದೀನಿ. ನೋ ಡೌಟ್ ಅಮ್ಮ, ಆ ಸೀರೆಯಲ್ಲಿ ನೀನು ದೇವತೆ ಹಾಗೆ ಕಾಣಿಸ್ತೀಯ. ಜಾನಕಿ ಅವ್ರು ಕೊಟ್ಟ ಸೀರೆನ ತಗೋ. ನನಗೆ ಈ ಆಲೋಚನೆ ಬರಲಿಲ್ಲ. ಆದ್ಯಾ, ನಿನ್ನ ತಂದೆ ಕೊಟ್ಟ ಡ್ರೆಸ್ಸನ್ನ ಆಮೇಲೆ ಹಾಕೊಳ್ಳುವಂತೆ. ಆದ್ರೆ ಬರ್ಡೇಗೆ ಈ ಸೀರೆ ಉಟ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀಯ. ಸಂಪ್ರದಾಯಸ್ಥರ ಮನೆ ಹೆಣ್ಮಕ್ಳ ಹಾಗಿರ್ತೀಯ. ನೋಡ್ದವ್ರೆಲ್ರೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಂತ ಹೇಳ್ಬೇಕು. ತಗೊಳಮ್ಮ, ಇಂಥವ್ರ ಕೈಯಿಂದ ಸೀರೆನ ತಗೊಳ್ಳೋದು ನಿನ್ನ ಅದೃಷ್ಟ. ಮೊದಲು ಇಲ್ಲಿಗೆ ಬಂದಿದ್ದಕ್ಕೆ ನೀನು ನೋವು ಪಟ್ಟೆ, ಈಗ ಹೋಗ್ತಿರೋದಕ್ಕೆ ನೋವು ಪಡ್ತಿದ್ಯಾ? ಇದೇನೋ ಸೀನು, ಹೋಗ್ತೀನಿ ಅಂತಂದೆ ಮತ್ತೆ ಬಂದಿದ್ಯಲ್ಲ? ಯಾಕಮ್ಮ, ನಾನು ಬಂದಿದ್ದು ನಿಮ್ಗೆ ಇಷ್ಟ ಇಲ್ವಾ? ಅದು ಹಾಗಲ್ವೋ, ಮುಖ್ಯವಾದ ಕೆಲ್ಸದ ಮೇಲೆ ಹೋಗಿದ್ಯಾ ಅಂತ ಅನ್ಕೊಂಡೆ. ನೀನಿಲ್ಲಿರೋದು ನನಗಿಷ್ಟ ಆಗಲ್ವೇನೋ? ನೀನು ಯಾವಾಗಲೂ ನನ್ನ ಕಣ್ಮುಂದೆನೇ ಇರಬೇಕು ಅಂತ ನಾನು ಬೇಡ್ಕೋತಿರ್ತೀನಿ. ಸರಿ ಅಮ್ಮ, ಒಂದು ಸ್ವಲ್ಪ ಹೊತ್ತು ಒಂಟಿಯಾಗಿ ಬಿಟ್ಬಿಡು, ತುಂಬ ತಲೆನೋಯ್ತಾ ಇದೆ. ಈ ಮನೇಲಿ ನಿನಗೆ ಯಾವಾಗ ಕೋಪ ಬರುತ್ತೋ, ಯಾವಾಗ ಸಂತೋಷ ಆಗುತ್ತೋ ನಿನಗೆ ಅರ್ಥ ಆಗ್ತಿಲ್ಲ ಕಣೋ. ಇಷ್ಟರಲ್ಲೇ ನಿನಗೆ ಮದುವೆ ಬೇರೆ. ಚಾರು ಜೊತೆ ನಿನ್ನ ಮದುವೆ ಆಗೋ ತನಕ ನೀನು ಸರಿ ಹೋಗಲ್ಲ ಅನ್ಸತ್ತೆ ಕಣೋ. ಈಗ ಮದುವೆ ಟಾಪಿಕ್ ಯಾಕೆ ಎತ್ತಿದೆ? ಹೋಗಮ್ಮ. ಹೋಗ್ಲಿ ಬಿಡೋ, ನನಗೊಂದು ಸ್ವಲ್ಪ ಕೆಲಸ ಇದೆ, ಆಚೆ ಹೋಗ್ತಿದ್ದೀನಿ. ನೀನು ಜೋಪಾನ ತಗೋ.
ಏನಿದು ನನಗೆ ಕಾಣಿಸ್ತಿರೋದು ಸೀನುನೇನಾ ಅಥವಾ ನನ್ನ ಭ್ರಮೆನಾ? ಸರಿ ಬಿಡು, ಈ ಕನ್ಫ್ಯೂಷನ್ ಯಾಕೆ, ಒಂದ್ಸಲ ನೋಡಿದ್ರೆ ಗೊತ್ತಾಗುತ್ತಲ್ವಾ? ಏನಾದ್ಯಾ? ಇದು ಭ್ರಮೆನೋ ನಿಜನೋ ಗೊತ್ತಾಗ್ಲಿಲ್ಲ, ಅದಕ್ಕೆ ಟೆಸ್ಟ್ ಮಾಡಿದೆ. ನಿಜವಾಗ್ಲೂ ನೀನು ಬಂದಿದ್ಯಾ? ನಿಜಾನ ಸುಳ್ಳ ಅಂತ ತಿಳ್ಕೊಳ್ಳೋದಕ್ಕೆ ನಿನಗ್ ನೀನ್ ತೊಂದರೆ ಕೊಟ್ಕೋಬೇಕು. ಈ ತರ ಬೇರೆಯವ್ರಿಗೆ ತೊಂದರೆ ಕೊಡೋದಲ್ಲ. ಅದು ಸರಿ, ಊರಿಗೆ ಹೋಗಿ ಬರ್ತೀನಿ ಅಂದೆ ಅಲ್ವಾ, ಮತ್ತೆ ಬಂದಿದ್ಯಾ ಯಾಕೆ? ಏನ್ ಮಾಡ್ಲಿ, ಎಲ್ಲೇ ಹೋದ್ರು ನೀನೇ ನೆನ್ಪಾಗ್ತೀಯ. ಮರ್ತ್ ಹೋಗೋದಕ್ಕೆ ಎಷ್ಟೇ ಟ್ರೈ ಮಾಡಿದ್ರು ಇನ್ನೂ ಜಾಸ್ತಿ ನೆನ್ಪಾಗ್ತಾ ಇದೆಯಾ. ನನ್ ಕೈಯಲ್ಲಿ ಆಗ್ತಾ ಇಲ್ಲ ಆದ್ಯಾ. ಅಷ್ಟಕ್ಕೂ ನನ್ ಪ್ರೀತಿನೇ ತಪ್ಪಾಗಿದೆಯೋ ಅಥವಾ ನಾನು ಹೇಳೋ ರೀತಿ ತಪ್ಪಾಗಿದೆಯೋ ನನಗೆ ಅರ್ಥ ಆಗ್ತಾ ಇಲ್ಲ. ನನ್ ಪ್ರೀತಿ ಯಾಕೆ ನಿನಗೆ ಅರ್ಥ ಆಗ್ತಾ ಇಲ್ಲ? ಸೀನು, ಪದೇ ಪದೇ ಈ ವಿಷಯನ ಹೇಳಿ ನೋವು ಮಾಡ್ತಿದ್ಯಾ. ಈಗಾಗ್ಲೇ ಈ ಮಾತನ್ನ 1000 ಸಲ ಕೇಳಿದೀನಿ, ಇನ್ಮೇಲೆ ಕೇಳೋಕ್ಕಾಗಲ್ಲ. ನೀನಂದ್ರೆ ಅಷ್ಟೊಂದು ಪ್ರೀತಿ ಆದ್ಯಾ, ಆದ್ರೆ ನಿನಗದ ಅರ್ಥ ಆಗಲ್ಲ. ಒಂದೇ ಒಂದು ಕ್ವೆಶನ್ ಕೇಳ, ಅಷ್ಟಕ್ಕೂ ಪ್ರೀತಿಸೋದು ತಪ್ಪ? ಹಾಗಾದ್ರೆ ನಿಮ್ಮಪ್ಪ ಅಮ್ಮ ಕೂಡ ಪ್ರೀತಿಸೇ ಮದ್ವೆ ಆಗಿರೋದಲ್ವಾ? ಅವ್ರು ಮಾಡಿದ್ರೆ ಅದು ಸರಿ, ಅದೇ ನಾವು ಮಾಡಿದ್ರೆ ತಪ್ಪ? ಎಷ್ಟೋ ಜನ ಪ್ರೀತಿಸಿ ಮದ್ವೆ ಆಗಿದ್ದಾರೆ, ಅವಶ್ಯಕತೆ ಬಂದಾಗ ದೊಡ್ಡವ್ರನ್ನ ಎದುರಿಸಿದ್ದಾರೆ. ಆದ್ರೆ ನನ್ನ ಜೀವನದಲ್ಲಿ ಯಾಕೆ ಈ ತರ ನಡೀತಾ ಇದೆ? ನಾನು ರಾಜಾರಾಮ್ ಮಾವನಷ್ಟು ದೊಡ್ಡವನಾಗದೆ ಇರಬಹುದು, ನನಗೆ ನಿಮ್ಮಪ್ಪನಷ್ಟು ತಿಳುವಳಿಕೆ ಇಲ್ಲದೆ ಇರಬಹುದು, ಆದ್ರೆ ನನ್ನಲ್ಲೂ ಒಂದೊಳ್ಳೆ ಮನ್ಸಿದೆ ಆದ್ಯ. ಅದಕ್ಕಿಂತ ಹೆಚ್ಚಾಗಿ ನಿನ್ ಮೇಲೆ ಪ್ರೀತಿ ಇದೆ. ನಿನ್ಗೆ ಯಾವುದೇ ಕಷ್ಟ ಬರ್ದಿರೋ ಹಾಗೆ ನಾನು ನೋಡ್ಕೋತೀನಿ. ಕಿಶೋರ್ ಮಾವ ನಿನ್ನ ಆಸ್ಟ್ರೇಲಿಯಾ ಕರ್ಕೊಂಡು ಹೋಗ್ತಿದ್ದಾರೆ. ಈಗಲೇ ಹೋಗಿ ಅವ್ರಿಗೆ ನಮ್ಮ ಪ್ರೀತಿ ಬಗ್ಗೆ ಹೇಳಿದ್ರೆ ಅರ್ಥ ಮಾಡ್ಕೋತಾರೆ. ಆದ್ಯ, ಒಂದ್ಸಲ ಯೋಚನೆ ಮಾಡು. ಹೇಳಲ್ಲ, ಹೇಳೋಕ್ಕಾಗಲ್ಲ. ಪ್ಲೀಸ್ ದಯವಿಟ್ಟು ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ನನಗೆ ಅಂತ ಕೆಲವು ಗೋಲ್ಸ್, ಏಮ್ಸ್ ತುಂಬಾನೇ ಇದೆ, ಜೊತೆಗೆ ಪ್ರಾಬ್ಲಮ್ಸ್ ಕೂಡ ಇದೆ. ನಿನ್ನ ಪ್ರೀತಿಸೋದಕ್ಕೆ ಆಗಲ್ಲ ಸೀನು. ಅದೇನು ಅಂತ ಹೇಳು ಆದ್ಯ. ಅದೇನೇ ಇದ್ರು ನಿನ್ ಪ್ರಾಬ್ಲಮ್ನ ನಾನ್ ಸಾಲ್ವ್ ಮಾಡ್ತೀನಿ. ನೀನ್ ಎಷ್ಟೇ ಹೇಳಿದ್ರು ನನ್ನ ಮನ್ಸು ಒಪ್ಕೊಳ್ಳಲ್ಲ ಸೀನು. ಬೇರೆ ಟಾಪಿಕ್ ಮಾತಾಡು. ನೀನ್ ಹೇಳಲ್ಲ ಅಂತ ನನಗೆ ಅರ್ಥ ಆಗೋಯ್ತು ಆದ್ಯ. ಹಾಗಾದ್ರೆ ಒಂದ್ ಕೆಲಸ ಮಾಡೋಣ. ಏನದು? ನಾವಿಬ್ರು ಓಡ್ ಹೋಗಿ ಮದ್ವೆ ಆಗೋಣ. ಬಾ. ಏಯ್ ಸೀನು, ಕೈ ಬಿಡು. ಹುಚ್ಚುಚ್ಚಾಗ ಆಡ್ಬೇಡ. ನಿನಗೆ ಹುಚ್ಚು ತುಂಬಾನೇ ಜಾಸ್ತಿ ಆಗಿದೆ ಅನ್ಸುತ್ತೆ. ಅಲ್ಲ ಆದ್ಯ, ಪ್ರೀತಿ ಸಾಯ್ತಾ ಇದೆ, ಅದಕ್ಕೆ ಇಷ್ಟೊಂದು ನೋವು. ಸೀನು, ಎಷ್ಟು ಹೇಳಿದ್ರು ನೀನ್ ಬದ್ಲಾಗಲ್ವಾ? ನಿಂತ್ಕೋ ಆದ್ಯ, ನನ್ ಮಾತ್ ಕೇಳು. ನಮ್ಮ ಅಪ್ಪ ಅಮ್ಮ ಮಾಡಿಸೋ ಮದ್ವೆಗಿಂತ ನಾನ್ ನಿನ್ನೆ ಮದ್ವೆ ಆಗಕ್ಕೆ ಇಷ್ಟಪಡ್ತೀನಿ. ಏನಾಗಿದೆ ಸೀನು ನಿನಗೆ? ಯಾಕೆ ಹೀಗ್ ಮಾತಾಡ್ತಿದ್ಯಾ? ಆದ್ಯ ಪ್ಲೀಸ್, ಒಂದೇ ಒಂದ್ಸಲ ಯೋಚನೆ ಮಾಡು. ನಿನ್ ಜೀವನ ಚೆನ್ನಾಗಿರುತ್ತೆ, ದೊಡ್ಡೋರ್ನು ಕೂಡ ನಾವು ಒಪ್ಸೋಣ ಆದ್ಯ. ಸೀನು, ನನ್ನ ಹೋಗೋಕ್ ಬಿಡು. ಸೀನು, ಸೀನು, ಎಷ್ಟು ದೊಡ್ಡ ಗಾಯ. ಆದ್ಯ, ಡೋಂಟ್ ಟಚ್ ಮೀ. ಮುಟ್ಬೇಡ. ಇಲ್ಲಾಗಿರೋ ಗಾಯಕ್ಕಿಂತ ಈ ಗಾಯ ಏನ್ ದೊಡ್ಡದಲ್ಲ ಆದ್ಯ. ಹೋಗೋ ಆದ್ಯ. ನಿನಗೆ ಗೊತ್ತಿಲ್ಲ ಸೀನು, ನಾನು ನಿನ್ನ ಎಷ್ಟು ಪ್ರೀತಿಸ್ತಿದ್ದೀನಿ ಅಂತ.